ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಒಂದು ದಿನ ಮೊದಲೇ ಬಜೆಟ್ ಅಧಿವೇಶನವನ್ನ ಮೊಟಕುಗೊಳಿಸಲಾಗಿದೆ. ನಾಳೆಯೇ ಅಧಿವೇಶನವನ್ನ ಅಂತ್ಯ ಆಗುವ ಸಾಧ್ಯತೆ ಇದೆ. ಗುರುವಾರ ಅಧಿವೇಶನ ಕೊನೆಯ ದಿನ ಆಗಿತ್ತು, ಬಟ್ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಮೊಟಕನ್ನ ಹಾಕಲಾಗಿದೆ. ವಿಧಾನಸಭಾ ಕಾರ್ಯಕಲಾಪ ಸಮಿತಿಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಆಕ್ಚುಲಿ ಗುರುವಾರ ಮುಗಿಬೇಕಾಗಿತ್ತು, ಬಟ್ ಈ ಕಾರ್ಯಕಲಾಪ ಏನಿದೆ ಅಧಿವೇಶನವನ್ನ ಒಂದು ದಿನಕ್ಕೆ ಮುಂಚೆಯೇ ಕೂಡ ಇದೀಗ ಮೊಟಕುಗೊಳಿಸಲಾಗಿದೆ. ಯಾಕಂತಂದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದೆ. ಬಹಳಷ್ಟು ಜಟಾಪಟಿಗಳು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಏನು ಆಲ್ರೆಡಿ ಆಡಳಿತದಲ್ಲಿರುವಂತಹ ಎರಡೂ ಕಡೆ ಆಲ್ರೆಡಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಆ ಒಂದು ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋಕೆ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಿದ್ರೆ ಇನ್ನು 2028ರ ಚುನಾವಣೆಗೆ ಇದೀಗ ಬಿಜೆಪಿ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ನೀಡೋದಕ್ಕೆ ಆ ಪಕ್ಷ ಬಿಜೆಪಿ ಕೂಡ ಎರಡೂ ಕ್ಷೇತ್ರಗಳಲ್ಲಿ ಒಂದು ಪೈಪೋಟಿಯನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಇದೇ ರೀತಿಯಾಗಿ ಇದೀಗ ವಿಧಾನಸಭೆಯ ಕಲಾಪವನ್ನ ಮೊದಲಿಗೆ ಮೊಟಕುಗೊಳಿಸಿದ್ದಾರೆ ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ. ಯಾಕಂತಂದ್ರೆ ಎಲ್ಲ ಒಂದು ಮುಖಂಡರೇನಿದ್ದಾರೆ, ಮುಖಂಡರಾಗಿರ್ಬೋದು, ಬಿಜೆಪಿ ಮುಖಂಡರಾಗಿರ್ಬೋದು, ಇನ್ನು ಚುನಾವಣಾ ಪ್ರಚಾರಕ್ಕೆ ಹೇಳಿದ್ದಾರೆ. ಬಹಳಷ್ಟು ಸಮಯ ಕಡಿಮೆ ಇರೋದ್ರಿಂದ ಇದೀಗ ಗುರುವಾರ ಅಧಿವೇಶನ ಕೊನೆಯ ದಿನ ಆಗಿತ್ತು, ಬಟ್ ಒಂದು ದಿನಕ್ಕೆ ಮುಂಚೆ ಅಧಿವೇಶನವನ್ನ ಮೊಟಕುಗೊಳಿಸಲಾಗಿದೆ.